ಸ್ಟಾರ್ಟ್ ಆಗುತ್ತೆ. ಘೋಷಣೆ ಕೂಗಿ ಒಂದೆರಡು. ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಇಳೆಯ ದಳಪತಿ ಎಂದೇ ಫೇಮಸ್ ಆಗಿರೋ ತಮಿಳುನಾಡಿನ CM ಜೋಸೆಫ್ ವಿಜಯ್ರವರ ಬರ್ತ್ಡೇನ ಯಲಹಂಕದ LBS ನಗರದ ಪ್ರಶಾಂತ್ ಗೆಳೆಯರ ಬಳಗ ಅದ್ಧೂರಿಯಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಿಸೋದ್ರ ಮೂಲಕ, ಹಸಿದವರಿಗೆ ಬಿರಿಯಾನಿ ಹಾಕೋದ್ರ ಮೂಲಕ, ಕೇಕ್ ಕತ್ತರಿಸಿ LBS ನಗರದ ಎಲ್ರಿಗೂ, ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಎಲ್ರಿಗೂ ಹಂಚೋದ್ರ ಮೂಲಕ ಇವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಮುಖ್ಯವಾಗಿ ಪ್ರಶಾಂತ್ ಗೆಳೆಯರ ಬಳಗದ ಅಭಿ, ಸುನೀಲ್, ಅರ್ಜುನ್, ಸುಜಿ, ಬಿಲ್ಲಾ, ಮಂಜು, ವಿಜಿ, ಜಾನ್ಸನ್, ರಾಬರ್ಟ್, ಉದಯ್, ಆದಿ, ರಾಬಿನ್ ಅಣ್ಣ, ಬಾಕಿ, ಸತಿ ಹೀಗೆ 16 ಜನ ಪ್ರಶಾಂತ್ ಗೆಳೆಯರ ಬಳಗದ ಟೀಮ್ನ ಸದಸ್ಯರು ಈ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಕೇಕ್ ಕತ್ತರಿಸಿ ಕರ್ನಾಟಕ ಮತ್ತು ಬೆಂಗಳೂರಿನ TVK ಪಕ್ಷದ ಗಣ್ಯರು, ಸಂಘಟನೆಗಳ ಪ್ರಮುಖರು, LBS ನಗರದ ಪ್ರಶಾಂತ್ ಅಭಿಮಾನಿಗಳು ಸೇರಿದಂತೆ ಎಲ್ಲ ವಿಜಯ್ರವರ ಅಭಿಮಾನಿಗಳು ಈ ಬರ್ತ್ಡೇಗೆ ಸಾಕ್ಷಿ ಆದರು. ಬನ್ನಿ, ವಿಜಯ್ರವರ ಬರ್ತ್ಡೇ ಯಲಹಂಕ LBS ನಗರದ ಪ್ರಶಾಂತ್ ಬಳಗದಿಂದ ಹೇಗೆ ನಡೀತು ಅನ್ನೋದರ ಝಲಕ್ ನಿಮಗಾಗಿ. ಖಂಡಿತವಾಗ್ಲೂ ಈ ತಂಡಕ್ಕೆ ನನ್ನ ಅಭಿಮಾನಿಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಮಾಡ್ತಾವ್ರೆ, ಇಡೀ LB ನಗರ ಅಲ್ವಾ, ಇಡೀ ಕರ್ನಾಟಕದಲ್ಲಿ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲ ದಳಪತಿ ವಿಜಯ್ ಅವ್ರನ್ನ ಹುಟ್ಟುಹಬ್ಬ ಕಾರ್ಯಕ್ರಮ ಬೆಳಗ್ಗೆಂದು ನಾವು ಸುಮಾರು ಕಡೆ ಹೋಗಿ ಬರ್ತಾಯಿದ್ದೀವಿ. ಈಗಲೂ ಸುಮಾರು ಕಡೆ ಪ್ರೋಗ್ರಾಮ್ಗಳಿದೆ. ಆದ್ದರಿಂದ ತಾವು ಹೇಳಿದ್ದು 2 ವರ್ಷದಲ್ಲಿ ಪಕ್ಷೇಂದ್ರಪ್ಪ 2 ವರ್ಷ ಅಲ್ಲ, ಅವರು 32 ವರ್ಷ ಆಯಿತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು. ಅವರು ಎಲ್ಲ ಮನಸ್ಸಲ್ಲಿದ್ದಾರೆ, ಮನೆಗಳಲ್ಲಿ ಎಲ್ಲ ಸೇರಿದ್ದಾರೆ. ಅದರಿಂದ ಅವರು ಪಕ್ಷ ಸ್ಟಾರ್ಟ್ ಮಾಡಿದ ತಕ್ಷಣ 1,40,00,000 ಜನನ್ನ ಅವರು ವೋಟರ್ಸನ್ನು ಮೆಂಬರ್ಶಿಪ್ ಮಾಡಿದ್ದಾರೆ. ಅದರಿಂದ ನಮಗೆ ಕಾನ್ಫಿಡೆಂಟ್ ಆಗಿತ್ತು. ಯಾಕಂದರೆ ವೋಟರ್ ID ಇಟ್ಕೊಂಡೇ ಮೆಂಬರ್ಶಿಪ್ ಆಗ್ಬೋದು. ಬೇರೆ ಸುಮ್ಮನೆ ಈಗ ಬೇರೆ ಪಕ್ಷ ನೋಡಿ ಬರೀ ಒಂದು ಮಿಸ್ ಕಾಲ್ ಕೊಟ್ಟರೆ ಮೆಂಬರ್ಶಿಪ್ ಆಗುತ್ತೆ. ಆದರೆ ನಮ್ಮ ಪಕ್ಷ ಆ ಥರ ಇಲ್ಲ. ಅವ್ರದ್ದು ವೋಟ್ರಿ IPC ನಂಬರ್ ಇದ್ದರೆ ಮಾತ್ರ ಮೆಂಬರ್ಶಿಪ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಮಗೆ ಕಾನ್ಫಿಡೆಂಟ್ ಆಗಿದ್ದರು. ಅದೇ ಥರ ಒಂದು ಚೇಂಜ್ ಬೇಕು. ಯಾಕಂದರೆ 50-60 ವರ್ಷದಿಂದ ಬರೀ DMK ADMK ಆಲಿಟ ಮಾಡ್ಕೊಂಡ್ಬಂದಿದ್ದಾರೆ. ಅವರನ್ನು ಜನರು ನೋಡಿದ್ದಾರೆ, ಅವರು ಹೆಂಗೆ ಮಾಡಿದ್ದಾರೆ ಅಂತ. ಒಂದು ಚೇಂಜ್ ಮಾಡೋಂಥ ಈಗಿರೋ ಜನ್ಸಿಗಿಸ್ಟು, ಯೂತು, ಮಹಿಳೆಯರು ಮತ್ತು ಎಲ್ಲ ತರಹ ಜನರು ಅವ್ರನ್ನ ಮೆಚ್ಚಿದ್ದಾರೆ. ಅವ್ರಿಗೊಂದು ಈಗ ಚಾನ್ಸ್ ಕೊಟ್ಟಿದ್ದಾರೆ. ನಮಗೆ ಆ ಚಾನ್ಸ್ ಕೊಟ್ಟಿರೋ ಜನತೆಗೆ ಈ ಟೈಮಲ್ಲಿ ನಾನು ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ನನ್ನ ಹೆಸರು AM ರಾಜ್ ಅಂತ, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ TVK. ನಾವು ಈ ವರ್ಷ ಅಂತಲ್ಲ ಬರ್ತಡೇ ಮಾಡ್ತಾಯಿದ್ದೆವು. ಪ್ರತಿಯೊಂದು ವರ್ಷವೂ ಇಲ್ಲಿ ಬರ್ತಡೇ ಮಾಡ್ತೀವಿ. ಬುಕ್ಕು, ಪೆನ್ನು ಎಲ್ಲ ಕೊಡ್ತೀವಿ. ಆಶ್ರಮಕ್ಕೆ ಊಟ ಗಿಟ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ರಿ. ವರ್ಷ ಅದನ್ನೇ ಮಾಡೋದು. ನಮ್ಮ ಬಾಸ್ ಯಾವತ್ತಿದ್ರು 100 ವರ್ಷ ಐಶ್ಯ ಆರ್ಯಾಗ ಇವಳು ಚೆನ್ನಾಗಿರಬೇಕು. ನನ್ನ ಹೆಸರು ಪ್ರಶಾಂತ್ ಅಂತ. ನನಗೆ ಸಪೋರ್ಟ್ ಮಾಡಿದವರು ನಮ್ಮ ಫ್ರೆಂಡು, ನಮ್ಮ ಅಣ್ಣ ಅವರು, ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿ, ಶರತ್, ಸುನೀಲು, ಸುಜಿ, ವಿಜಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಫ್ರೆಂಡು ನನಗೆ ಸಾಥ್ ಕೊಟ್ಟ ನಮ್ಮ ಫ್ರೆಂಡ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಯೋವರೆಗೂ ನಮ್ಮ ಬಾಸ್ಗೆ ಇದೇ ಥರ ನಮ್ಮನ್ನು ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀನಿ. ಇಲ್ಲಿ ನನ್ನ ಹೆಸರು ಪ್ರಶಾಂತ್ ಅಣ್ಣ. ಇಲ್ಲಿ ಇದೊಂದು ವರ್ಷ ಅಂತಿಲ್ಲ, ನನಗೆ ವಯಸ್ಸು ಬಂದಿವಾಗ 25ರಿಂದ 26 ಆಗ್ತಿದೆ. ನನಗೆ ಗೊತ್ತಿರೋ ಪ್ರಕಾರ ವಿಜಯ್ ಬರ್ತಡೇ ಅಂದರೆ ನಮ್ಮ ಏರಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಭಿಯಣ್ಣ ಅಂತಿದ್ದಾರೆ. ಅವರೇ ವಿಜಯ್ ಬರ್ತಡೇ ಅಂದರೆ ಅಭಿಯಣ್ಣನೇ ವಿಜಯ್ ಬರ್ತಡೇ ಆ ಥರ. ಬಟ್ ಇನ್ನೊಂದು ಬ್ಯಾನರಲ್ಲಿ ಹಾಕಿದ್ರೆ ಸುಮ್ಮನೆ ಬ್ಯಾನರ್ ಇದಲ್ಲ. ಅವಾಗೆಲ್ಲ ವಿಜಯ್ ಬರ್ತಡೇ ಅಂತ ಬಂದುಬಿಟ್ರೆ ಬ್ಯಾನರ್ ಮಿನಿಮಮ್ ಅಂದರೆ ಸುಮಾರು ಒಂದು 10ಗೆ 50 ಅಡಿ ಹಾಕೋರು ಬ್ಯಾನರ್. ವಿಜಯ್ ಬರ್ತಡೇ ಬಂದರೆ ಫುಲ್ ಏರಿಯಾನೇ ಹಬ್ಬರಾನೇ. ಈ ಯಲಹಂಕದಲ್ಲಿ ವಿಜಯ್ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರೆ ಯಲಹಂಕದಲ್ಲಿ ಇದೆ LBS ನಗರ ಒಂದು ಮಾತ್ರನೇ. ಯಾಕಂದರೆ ಇಲ್ಲಿ ಅಧಿಕ ತಮಿಳವರು ಇದ್ದಾರೆ. ಅದೇ ಥರ ಕನ್ನಡಗ ತುಂಬ ಮುಖ್ಯತೆ ಕೊಡ್ತಾರೆ. ಕನ್ನಡನ ನಮಗೆ ಮೈನ್ ಬೇಕಾಗಿರೋದು. ಆದ್ರೂ ಒಬ್ಬ ತಮಿಳು CMಗೆ ಹಬ್ಬ ಮಾಡ್ತಿದ್ದಾರೆ, ಅವಾಗಿಂದನೂ ಮಾಡ್ಕೊಂಬರ್ತಾ ಇದ್ದೀರಿ. ವಿಜಯ್ಗೆ ಯಾವಾಗಲೂ ಇಲ್ಲಿ ಬರ್ತಡೇ ಹಬ್ಬ ಥರನೇ ಮಾಡ್ತಾರೆ. ಇದೊಂದು ಹಣ ಅವ್ರಿಗೆ ಅಲ್ಲಿ ಆಗಲಿ ನಮಗೂ ಇಲ್ಲಿರೋ CM ನಮಗೆ ಮಾಡ್ತಾರೆ, ಮಾಡ್ಬೋದು. ಇನ್ನು ಮುನ್ನ ಇವಾಗ ಆಗಿದ್ದಾರೆ DK ಶಿವಕುಮಾರ್, ಅವರು ಮಾಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ತಮಿಳ್ನಾಡಲ್ಲಿ ಚೆನ್ನಾಗೇ ಮಾಡ್ತಾ ಇದ್ದಾರೆ ಅವರು. ನಾವು ಡೈಲಿ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದೀರಿ, ಅವ್ರು ತುಂಬ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅದರಲ್ಲೇ ಆಗಲಿ ಇನ್ನೂ ಚೆನ್ನಾಗಿರಲಿ. ನಮ್ಮ ಹೆಸರು ರಜನಿ ಗೌತಮ್. ನಾವು ವಿಜಯ್ ಏನು ಹೇಳ್ತೀಯಪ್ಪ ಈ ಸಂದರ್ಭದಲ್ಲಿ? ಆಲ್ಮೋಸ್ಟು ವಿಜಯ್ ಬಂದ್ಬಿಟ್ಟು ಎಲೆಕ್ಷನಲ್ಲಿ ಬಂದಾಗ ನಾವು ನೋಡಿದ್ದು ಬಂದ್ಬಿಟ್ಟು ಬರೀ ಯೂಟ್ಯೂಬು, ಫೇಸ್ಬುಕ್ಕು ಆ ಕಡೆದು ಆ ಥರ ನೋಡಿದ್ರೆ ಎಲ್ಲರೂ ಹೇಳಿದ್ರು, ಇಲ್ಲ 1 ಸೀಟ್ ಬರ್ತಾರೆ, 2 ಸೀಟ್ ಬರ್ತಾರೆ ಆ ಥರ ಎಲ್ಲ ಹೇಳಿದ್ರು. ನಾವು ಅದನ್ನು ಬಂದ್ಬಿಟ್ಟು ಫುಲ್ ಎಕ್ಸ್ಪೆಕ್ಟ್ ಆಗಿ ನೋಡ್ತಾ ಇದ್ರಿ. ಅವತ್ತು ಎಲೆಕ್ಷನ್ ದಿನವೇ ಅವತ್ತು ಒಂದು 2 ಪಾಯಿಂಟ್ ಬಂದಿತ್ತು. TV ಆಫ್ ಮಾಡಿಬಿಟ್ಟು ಎದ್ದು ಹೋಗ್ಬಿಟ್ರಿ. ಮತ್ತು ನಾನು ಒಂದು ಆಫ್ಟರ್ನೂನು ಮಧ್ಯಾಹ್ನ TV ನೋಡಿದೆ.
ಮತ್ತು ನಾವು ನೋಡೋಕ್ಕೆ ಹೋಗಿಲ್ಲ, ಅಷ್ಟೇ ಅವರೇ ಸಿ ಎಮ್ ಅಂತ ನಾವು ಫಿಕ್ಸ್ ಆಗಿಬಿಟ್ರಿ. ಆ ಥರ ಅವ್ರು ಬಂದಿದ್ದ ತಕ್ಷಣವೇ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಅವರು ಬಂದಿದ್ದ ತಕ್ಷಣವೇ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಈಗ ಚೆನ್ನೈಯಲ್ಲಿ ಬಂದುಬಿಟ್ಟು ಫ್ಲಡ್ ಆಗುತ್ತೆ. ಫ್ಲಡ್ ಆಗಿದ ತಕ್ಷಣ ಏನಾಗುತ್ತೆ, ಜನಗಳಿಗೆ ಊಟ ಇರಲ್ಲ, ತಿಂಡಿ ಇರಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಈಗ ಫ್ಲಡ್ ಆದರೆ ವಿತಿನ್ 2 ಅವರಲ್ಲಿ ಕ್ಲಿಯರ್ ಮಾಡೋ ಕೆಪಾಸಿಟಿ ಇದೆ. ಎಲ್ಲ ರೆಡಿ ಮಾಡ್ತಿದ್ದಾರೆ. ವಿಜಯಣ್ಣ ಬಂದು ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಮಾಡ್ತಾರಂತ ಎಲ್ಲರೂ ಭಾವಿಸ್ತಾ ಇದ್ದೀರಿ. ನನ್ನ ಹೆಸರು ರಾಬರ್ಟ್ ಅಂತ.